ಖುಷಿಯಾಗಿದ್ದೀನಿ. ಕೆಲವೇ ದಿನಗಳಲ್ಲಿ ನನ್ಗೆ ಇನ್ನೂ 2 ಲೋನ್ ಸಿಗುತ್ತವೆ. ಆಮೇಲೆ ಇವರಿಗಾಗಿ ಮೋಟಾರ್ ಸೈಕಲ್ ಮತ್ತೆ ಮಕ್ಕಳಿಗಾಗಿ ಕಲರ್ ಟಿವಿ ಕೂಡ ತಗೊಳ್ತೀವಿ. ಹಾ. ಅರೆ, ಒಂದೇ ಸಲ 3 ಲೋನ್? ಆದ್ರೆ ನೀವದನ್ನ ವಾಪಸ್ ಹೇಗೆ ಮಾಡ್ತೀರಾ? ಮೊದ್ಲು ನನ್ಗೂ ಹಾಗನ್ಸಿತ್ತು. ಆಮೇಲೆ ಇವ್ರಂದ್ರು, ಅರೆ ನಮ್ಮ ಆದಾಯ ಹೆಚ್ಚಾಗಿದೆ, ನೀ ಯಾಕೆ ಚಿಂತೆ ಮಾಡ್ತೀಯಾ, ಇಬ್ರು ಸೇರಿ ತುಂಬ್ಸೋಣ ಸಾಲ. ಹಾ. ಒಂದ್ಸಲ ನೀನು ಯೋಚಿಸು. ಒಂದೇ ಸಲ 3 ಸಾಲ ನನ್ಗ್ಯಾಕೋ ಸರಿ ಅನಿಸ್ತಾ ಇಲ್ಲ. ಮತ್ತೊಮ್ಮೆ ಯೋಚಿಸು. ಹಾ. ಅರೆ ಇವ್ರು ಎಲ್ಲ ಯೋಚಿಸಿದಾರಲ್ಲ ಅಂದ್ಮೇಲೆ ನನ್ಗೆ ಯೋಚಿಸುವ ಅಗತ್ಯ ಎಲ್ಲಿದೆ? ಅದೆಲ್ಲ ಬಿಡು, ನೀನ್ ಚಿಂತೆ ಮಾಡ್ಬೇಡ, ಇಲ್ಲಿ ಕೂತ್ಕೋ, ನಾ ಚಾ ತರ್ತೀನಿ. ಅರೆ ಇಲ್ಲ, ನಾನ್ ಹೋಗ್ಬೇಕು. ಗ್ರಾಹಕರು ಬರ್ತಾರೆ, ಅವರಿಗೆ ಸೀರೆ ತೋರಿಸ್ಬೇಕು. ನೀನು ಒಂದ್ಸಲ ಮತ್ತೊಮ್ಮೆ ಯೋಚನೆ ಮಾಡು, ಸರಿನಾ? ಆಗ್ಲಿ. ಈ ರೀತಿಯಲ್ಲಿ ಮನಸ್ಸಿಲ್ದಿದ್ರು ರೇವತಿ ಒಂದರ ನಂತರ ಒಂದು ಇಂಥ 3 ಪ್ರಕಾರದ ಸಾಲ ತಗೊಂಡ್ಲು. ಇಡೀ ಪರಿವಾರ ಸುಖದಲ್ಲಿತ್ತು. ಆದ್ರೆ ಈ ಸುಖ ಹೆಚ್ಚು ದಿನ ಬಾಳ್ಲಿಲ್ಲ. ಅರೆ ರೇವತಿ, ಬಾಬಾ ಹೇಳೆ, ಈ ಕಡೆ ಹೇಗ್ ಬಂದೆ? ಹಾಗೆ ಕೆಲಸ ಹೇಗೆ ನಡೀತಿದೆ ಕಣೆ ನಿಂದು? ಸರಿಯಾಗಿ ನಡೀತಿದೆ. ಏನಾಯ್ತು ರೇವತಿ? ಗಂಡನ್ ಜೊತೆ ಜಗಳ ಏನಾದ್ರೂ ಆಯ್ತಾ? ಯಾಕೆ ಬೇಸರದಲ್ಲಿದ್ದೀಯಾ? ಏನ್ ಹೇಳುದ್ ಮಂಜು, 15 ದಿನ ಆಗೋಯ್ತು, ಅವ್ರಿನ್ನೂ ಗುಣವೇ ಆಗಿಲ್ಲ. ಅದಕ್ಕೇನಾಯ್ತು? ಔಷಧಿ ಕೊಡು, ಗುಣ ಆಗ್ತಾರೆ. ಹೌದ್ ಕಣೆ, ಕೊಟ್ಟೆ, ಔಷಧಿನೂ ಕೊಟ್ಟೆ, ದೊಡ್ಡ ಡಾಕ್ಟ್ರಿಗೂ ತೋರಿಸ್ದಾಯ್ತು. ಅವ್ರು ಹೇಳಿದ್ರು ಜಾಂಡಿಸ್ ಆಗಿದೆ ಅಂತ. ಜಾಂಡಿಸ್? ಹ್ಮ್. ಇದಂತೂ ತುಂಬಾ ನೋವಿನ ವಿಷಯ. ಆದ್ರೆ ಔಷಧಿ ತಗೊಂಡ್ರೆ ಗುಣ ಆಗ್ತಾರೆ. ಆದ್ರೆ ಮಂಜು, ಬಹಳ ದಿನಗಳಿಂದ ಅವರು ಕೆಲ್ಸಕ್ಕೂ ಹೋಗಿಲ್ಲ ಕಣೆ, ಹೀಗಾಗಿ ಅವರ ಆದಾಯವೂ ನಿಂತಿದೆ. ಮತ್ತೆ ಔಷಧಿಯ ಮೇಲೂ ಬಹಳ ಖರ್ಚಾಗಿದೆ. ನೀನನ್ನೋದು ನಿಜ. ಇತ್ತೀಚೆಗೆ ಔಷಧಿ ಕೂಡ ತುಂಬಾ ದುಬಾರಿ ಆಗ್ಬಿಟ್ಟಿವೆ. ಅಲ್ದೆ ಇನ್ನೇನು, ಮನೇಲಿ ಎಷ್ಟು ಹಣ ಇತ್ತೋ ಎಲ್ಲಾ ಖರ್ಚಾಯ್ತು. ಅದಕ್ಕೆ 3 ತಿಂಗಳ ಬದ್ಲಿಗೆ ನಾನು ಬರೀ 1 ತಿಂಗಳ ಕಂತ್ ಮಾತ್ರ ತುಂಬಿದ್ದೀನಿ. ಅಂದ್ರೆ ನೀನಿಲ್ಲಿ ಸಾಲ ತಗೊಳ್ಳಿಕ್ ಬಂದಿದ್ಯಾ? ಹಾ, ಬರೀ 2,000 ರೂಪಾಯಿ ಬೇಕಿತ್ತು. ಮಂಜು, ನಿಜ ಹೇಳ್ತಿದ್ದೀನಿ, ಒಂದ್ ವೇಳೆ ನೀನು 2,000 ಕೊಟ್ರೆ ಅಂದ್ರೆ ನನ್ನ ತೊಂದ್ರೆ ದೂರ ಆಗುತ್ತೆ. ನೋಡಿದ್ಯಾ ರೇವತಿ, ನಾನು ಆವತ್ತೇ ಹೇಳಿದ್ದೆ, ಒಂದೇ ಸಲ 3 ಸಾಲ ತಗೊಳ್ಳೋದು ಖಂಡಿತ ಸರಿಯಲ್ಲ. ಕಷ್ಟಗಳು ಹೇಳ್ಕೊಂಡು ಬರೋದಿಲ್ವಲ್ಲ. ಈಗ ನೋಡಿದ್ಯಾ ಏನಾಯ್ತು? ಅರೆ, ನನ್ಗೇನು ಕನಸ್ ಬಿತ್ತಿತ್ತ ಇಷ್ಟು ದೊಡ್ಡ ಕಷ್ಟ ಬರ್ಬಹುದಂತ? ಅಲ್ದೆ ಇದ್ರ ಮೊದಲು ನಾನು ಎಲ್ಲಾ ಕಂತನ್ನು ಸರಿಯಾಗಿ ತುಂಬಿದೀನಿಲ್ಲ. ಅದೇನೂ ನಿಜ ಕಣೆ, ಆದ್ರೆ ಈಗ ಸಮಸ್ಯೆ ಬಂತಲ್ಲ. ಅದಕ್ಕೆ ನಿನ್ ಹತ್ರ ಬಂದಿದ್ದೀನಿ. ನೀನ್ ನನ್ನ ಗೆಳತಿ ಅಲ್ವಾ, ಮತ್ತೆ ಈ ಸಲ ನನ್ಗೆ ಇಷ್ಟು ಸಹಾಯ ಮಾಡ್ಕೊಣೆ. ಆಗ್ಲಿ, ಈ ಸಲ ನಿನಗೆ ಸಹಾಯ ಮಾಡ್ತೀನಿ. ಆದ್ರೆ ನನಗೆ ನನ್ನ ಹಣ ಆದಷ್ಟು ಬೇಗ ಮರಳಿ ಕೊಡು, ಸರಿನಾ? ಇಲ್ಲಾಂದ್ರೆ ನಾನು ಡಿಫಾಲ್ಟರ್ ಆಗ್ಬಿಡ್ತೀನಿ. ನೀನು ಒಂಚೂರು ಚಿಂತೆ ಮಾಡ್ಬೇಡ ಮಂಜು. ಯಾವತ್ತೂ ಇವರು ಕೆಲ್ಸ ಶುರು ಮಾಡ್ತಾರೋ 15 ದಿನದಲ್ಲಿ ನಿನ್ನ ಹಣ ವಾಪಸ್ ಕೊಡ್ತೀನಿ. ಒಂಚೂರು ತಡ ಮಾಡಲ್ಲ. ಹಾ, ಆಗ್ಲಿ. 1 ತಿಂಗಳ ನಂತರ. ಸರಿ, ನಾನ್ ಏನ್ ಹೇಳ್ತಾ ಇದ್ದೆ? ಅರೆ ಕೇಳಿಲ್ಲ. ಹಾ, ಕೇಳಿಸ್ತದೆ, ಹೇಳಲ್ಲ. ಮೊದ್ಲು ಟಿವಿ ಬಂದ್ ಮಾಡಿ. ಆಯ್ತು, ಬಂದ್ ಮಾಡಿದೆ. ಈಗ ಹೇಳು. ನೋಡಿ, ಈ ತನಕ ನಾನು ಅದೇಗೋ ಮಾಡಿ ನಡೆಸಿದೆ. ಆದ್ರೆ ಈ ತಿಂಗಳು 4 ಕಂತುಗಳ 12,000 ರೂಪಾಯಿ ಮತ್ತೆ ಮೇಲಿನ ಅದ್ರ ಬಡ್ಡಿ ತುಂಬಿಸ್ಲೇಬೇಕು. ಹೌದ್ ಕಣೆ, ಅದು ನನ್ ಗೊತ್ತಿದೆ. ಆದ್ರೆ ನಾನು ಹಣ ತರೋದೆಲ್ಲಿಂದ? ನೋಡು, ಈ ತಿಂಗಳು ಹೇಗಾದ್ರೂ ಸಂಭಾಳಿಸೋ, ಸರಿನಾ? ನನ್ಗೆ ಒಂದ್ ಕಡೆ ಬೇಗ ಪೇಂಟಿಂಗ್ನ ಕೆಲಸ ಸಿಗೋದ್ರಲ್ಲಿದೆ. ಕೆಲಸ ಸಿಗುತ್ತಲೇ ಮುಂದಿನ ತಿಂಗಳು ಎಲ್ಲಾ ಸಾಲ ತುಂಬಿಸೋಣ. ಸಾಧ್ಯವೇ ಇಲ್ಲ. ಕಳೆದ ತಿಂಗಳು ಅದೇನೋ ಮಾಡಿ ಸಂಭಾಲಿಸಿದೆ. ಈ ಬಾರಿ ಅಂತೂ ನನ್ನ ಯಾವುದೇ ಗೆಳತಿ ಸಹಾಯ ಮಾಡಲ್ಲ. ಎಷ್ಟೆಲ್ಲ ಮಾತಾಡ್ತಾ ಇರ್ತಾರೆ, ಇನ್ನು ನನ್ಗೆ ಸಹಿಸೋಕೆ ಆಗಲ್ಲ. ಅಲ್ವೇ, ನೀನು ಹೇಳೋದಾದ್ರೇನು, ನನ್ನನ್ನು ಮಾರ್ಕೊಳ್ಳ? ನಾನ್ ಹಾಗನ್ನ. ನೋಡಿ, ನನ್ಗೇನ್ ಹೇಳ್ತೀನಿ, ಒಂದ್ ವೇಳೆ ನಾವ ನಿಮ್ಮ ಮೋಟಾರ್ ಸೈಕಲ್ ಮಾರಿದ್ರೆ ಆಗ ಈಗಿನ ಮಟ್ಟಿಗೆ ನಮ್ಮ ಸಮಸ್ಯೆ ಸ್ವಲ್ಪ ಕಡಿಮೆ ಆಗ್ಬಹುದು ಅಲ್ವಾ? ನನ್ ಮೋಟಾರ್ ಸೈಕಲ್ ಮಾರಲ್ಲ, ಮತ್ತೆ ನನ್ ಕೆಲ್ಸಕ್ಕೆ ಹೇಗೋಗೋದು? ನೀನೇ ನೋಡ್ತಾ ಇದ್ಯಾ ರೋಗದಿಂದಾಗಿ ನನ್ನ ಸ್ಥಿತಿ ಹೇಗಿದೆ. ಒಂದ್ ವೇಳೆ ಮೋಟಾರ್ ಸೈಕಲ್ ಮಾರಿದ್ರೆ ಕತೆ ಮುಗೀತು. ನನ್ಗೆ ನೇರ ಸ್ವರ್ಗದ ಟಿಕೆಟೇ ಗ್ಯಾರಂಟಿ. ಅರೆ, ಇದೇನ್ ಹೇಳ್ತಿದ್ದೀರಾ? ಮತ್ತೇನು, ಆ ವಿಷಯ ಬಿಟ್ಬಿಡು. ಈ ತಿಂಗಳು ನೀನು ಹೇಗೋ ಮಾಡಿ ಸಂಭಾಳಿಸು. ಇಲ್ಲಾಂದ್ರೆ
ನಿನ್ನ ತವರ್ ಮನೆಯಿಂದ ಹಣ ತಗೊಂಬಾ. ಅವ್ರೆಲ್ಲಿಂದ ತರ್ತಾರೆ? ನಿಮ್ಗೆ ಗೊತ್ತಿದೆಯಲ್ಲ ಅವರ ಪರಿಸ್ಥಿತಿ ಹೇಗಿದೆ. ಮತ್ತೆ ನಾನವ್ರಿಗೆ ತೊಂದ್ರೆ ಕೊಡಲ್ಲ. ಹಾಳಾಗೋಗು. ಹಾ ನಿಮ್ಗೇನಾಗಿದೆ ನಷ್ಟ? ಈಗ ನೀವು ನನ್ ಮಾತ್ ಕೇಳಿಯಲ್ಲ. ಈಗ ನಾವು ಮೋಟಾರ್ ಸೈಕಲ್ ಮಾರಿಬಿಡೋಣ. ಪರಿಸ್ಥಿತಿ ಸರಿಯಾದ್ಮೇಲೆ ಪುನಃ ಖರೀದಿಸೋಣ. ಏನು ಸರಿ ಅಲ್ವಾ? ಹಾ, ನೀನ್ ಇದೆಲ್ಲ ನನ್ಗೆ ಕಲಿಸ್ಬೇಡ, ತಿಳಿತಾ? ಹೆಚ್ಚು ಮಾತಾಡದೆ ಕೆನ್ನೆ ಕೊಡ್ತೇನೆ. ಇಲ್ಲ ಅಂದ್ರೆ ಒಂದ್ ಕೆಲ್ಸ ಇನ್ನೂ ಮಾಡ್ಬೋದು. ನಿನ್ ಬಳೆ ಮತ್ತು ಮಂಗಳಸೂತ್ರ ಕೊಡು, ಅಕ್ಕ ಸಾಲಿ ಬಳಿ ಅಡಬಿಡೋಣ, ಮತ್ತೆ ಸಾಲ ತೀರಿಸೋಣ. ಅರೇ, ಅದು ಸಾಧ್ಯವಿಲ್ಲ ನೋಡಿ. ನಾನು ಬೇಕಿದ್ರೆ ಬಳೆ ಕೊಡ್ಬಹುದು, ಮಂಗಳಸೂತ್ರ ಬೇಡ. ನನ್ಗೆ ಜಾಸ್ತಿ ಜಾಣತನ ತೋರಿಸ್ಬೇಡ. ಆದ್ರೆ ಅದು ಕೇಳೆ, ನಕಲಿ ಮಂಗಳಸೂತ್ರ ತಗೊಂಡ್ಬಿಡು, ಹಾಕೋ ಅದನ್ನೇ. ಬೇಕ್ ಕೊಡು ಆ ಮಂಗಳಸೂತ್ರ. ಅರೆ, ಏನಂತ ಇದ್ದೀರಾ ನೀವು? ನನ್ನ ಮಾಂಗಲ್ಯದ ಒಡವೆನ ನಾನ್ ಖಂಡಿತ ಕೊಡಲ್ಲ. ಅಂತ ಪಾಪ ನಾನ್ ಮಾಡೋದಿಲ್ಲ ರೀ. ಬಹುಶಃ ನೀನ್ ಹೀಗೆ ಒಪ್ಪೋದಿಲ್ಲ. ಕೊಡದನ. ಬೇಡ್ರಿ, ನಾನೇ ಕೊಡ್ತೀನಿ, ತಗೊಳ್ಳಿ. ಅಯ್ಯೋ ದೇವ್ರೇ, ಮಂಗಳಸೂತ್ರ ಅಡವಿಟ್ಟಳೇನು? ಇದಂತೂ ತುಂಬಾ ಅನ್ಯಾಯ. ಇಂಥ ದುರ್ದಶೆ ಯಾವುದೇ ಹೆಂಗಸಿಗೆ ಬರಬಾರ್ದು ದೇವ್ರೇ. ಇಂಥ ಆಸೆ ಬುರುಕ ಗ್ರಾಹಕರಿಂದ ಎಲ್ಲರಿಗೂ ನಷ್ಟ ಆಗುತ್ತೆ, ಜೊತೆಗೆ ನಮ್ಮ ಸೆಕ್ಟರ್ನ ಹೆಸರು ಹಾಳಾಗುತ್ತೆ. ಮೇಡಮ್ ಅವರೇ, ಒಂದು ಮಾತು ಕೇಳಲ್ಲ? ನೀವು ಸಿಟ್ಟಾಗೋದಿಲ್ಲ ಅಂದ್ರೆ ಅರೆ ಹೇಳ್ತೀನಿ. ಇಲ್ಲಿಲ್ಲ, ಏನ್ ಕೇಳಲಿಕ್ಕಿದೆ? ಸಂಕೋಚವಿಲ್ಲದೆ ಕೇಳು. ನೋಡಿ, ಈ ಇಡೀ ವಿಷಯದಲ್ಲಿ ಗ್ರಾಹಕರ ತಪ್ಪು ಇದ್ದೇ ಇದೆ. ಆದ್ರೆ ಕಂಪನಿದು ಯಾವುದೇ ತಪ್ಪಿಲ್ವಾ? ಅದು ಹೇಗೆ ಹೇಳ್ತೀರ ಲಕ್ಷ್ಮಿ ಅಕ್ಕ? ಮೊದಲು ಅಗತ್ಯಕ್ಕಿಂತ ಹೆಚ್ಚು ಸಾಲ ತಗೊಳ್ಳುದು ಅಥವಾ ಕಮಿಷನ್ ಆಸೆಯಲ್ಲಿ ಸ್ವಂತದ ಹೆಸರಲ್ಲಿ ಸಾಲ ತಗೊಂಡು ಇನ್ನೊಬ್ರಿಗೆ ಕೊಟ್ರೆ ಅದರಲ್ಲಿ ಕಂಪನಿದೇನು ತಪ್ಪು? ಅದೆಲ್ಲ ಗ್ರಾಹಕರದೇ ತಪ್ಪೇ. ತಡೀರಿ ಸುರೇಶ್, ನೀವ್ ಹೇಳಿ ಲಕ್ಷ್ಮಕ್ಕ. ನಿಮ್ಮ ವಿಷಯನೇ ಬೇರೆ ಮೇಡಮ್ ಅವರೇ. ಆದ್ರೆ ಕಂಪನಿಯ ಜನ ಬರ್ತಾರೆ ಮತ್ತೆ ನಮ್ಮ ಹಿಂದೆನೆ ಬಿದ್ದು ಬಿಡ್ತಾರೆ. ಗುಂಪು ಮಾಡಿ ಸಾಲ ಸಿಗುತ್ತೆ, ಗುಂಪು ಮಾಡಿ ಕಮಿಷನ್ ಕೊಡ್ತೀವಿ, ಮತ್ತೆ ಅವರ ಏಜೆಂಟರು ಬರ್ತಾರೆ, ಮತ್ತೆ ಅವರು ಇದೇ ಮಾತು ಹೇಳ್ತಾ ಇರ್ತಾರೆ, ಬೆನ್ನ ಹಿಂದೆ ತಾಗಿ ಬಿಡ್ತಾರೆ. ಈ ಮಾತಂತೂ ನಿಜವೇ ಆಗಿದೆ. ಚಿಟ್ಟೆಯ ಥರ ಸುತ್ತಾಡ್ತಾನೆ ಇರ್ತಾರೆ, ತಲೆ ನಿಜಕ್ಕೂ ಹಾಳಾಗಿ ಹೋಗುತ್ತೆ. ಮತ್ತೆ ಇಂಥ ಸ್ಥಿತಿಯಲ್ಲಿ ಎಲ್ರೂ ಯೋಚಿಸ್ತಾರೆ, ತಗೊಂಡೇ ಬಿಡೋಣ ಸಾಲ, ಆಮೇಲೆ ನೋಡೋಣವಂತೆ. ನೀವು ಹೇಳುತ್ತು ನಿಜವಾಗಿದೆ. ಇಂಥದ್ದೆಲ್ಲ ವಿಷಯದಲ್ಲಿ ಕೇವಲ ಗ್ರಾಹಕರ ತಪ್ಪಿರುತ್ತೆ ಅಂತ ನಾನ್ ಖಂಡಿತವಾಗಿಯೂ ಹೇಳೋದಿಲ್ಲ. ನನ್ಗೆ ಗೊತ್ತಿದೆ, ಈ ಕಂಪನಿಯ ಜನ ಸರಿಯಾಗಿ ಪರೀಕ್ಷಿಸದೆ ಬರೀ ತಮ್ಮ ಮಂತ್ಲಿ ಟಾರ್ಗೆಟ್ ಪೂರ್ಣಗೊಳಿಸೋದಕ್ಕೆ ಬೇಗನೆ ಸಾಲ ಕೊಡ್ತಾರೆ. ನಾವು ಕೂಡ ಅದನ್ನೇ ಹೇಳ್ತೇವೆ. ಅರೆ ಮೇಡಮ್ಗೆ ಮಾತನಾಡೋರು ಬಿಡಿ. ಜನರಿಗೆ ಅನ್ಸುತ್ತೆ ಇದು ಎಷ್ಟು ಒಳ್ಳೆ ಕಂಪನಿ ಅಂತ. ಏನೋ ಕೆಲಸ ಮಾಡದೆ ಎಷ್ಟು ಸುಲಭವಾಗಿ ಸಾಲ ಕೊಟ್ಟಿದೆ, ಅದು ನಮ್ಮ ಮನೆಗೆ ಬಂದು. ಆದ್ರೆ ಜನರಿಗೆ ಗೊತ್ತಿರೋಲ್ಲ, ಹೀಗೆ ಸುಲಭದ ಸಾಲ ಕೊಡೋದ್ರ ಹಿಂದೆ ಗ್ರಾಹಕರ ಉನ್ನತಿಯ ಉದ್ದೇಶ ಇರೋಲ್ಲ, ಆದ್ರೆ ಆ ವ್ಯಕ್ತಿ ಹಾಗೂ ಕಂಪನಿಗೆ ಸುಲಭದ ಲಾಭ ಇದೆ. ಅಲ್ದೆ ಇನ್ನೇನು, ಒಂದ್ ವೇಳೆ ಅವರ ಲಾಭ ಇಲ್ದಿದ್ರೆ ನಮ್ಮ ಹತ್ರ ಯಾಕೆ ಬರ್ತಾರೆ? ನಾವಂತೂ ಅವಶ್ಯಕತೆ ಇಲ್ಲದಾಗ ಯಾವತ್ತೂ ಅವರಿಂದ ಸಾಲ ತಗೊಂಡಿಲ್ಲ. ಮತ್ತೆ ತಗೊಂಡಿದ್ದು ಎಷ್ಟು ತೀರಿಸೋಕಾಗತ್ತೋ ಅಷ್ಟೇ. ನಾವು ಯಾರ ಜಾಲಕ್ಕೂ ಬೀಳೋದಿಲ್ಲ. ಹಾ, ಹಾಗೇನೆ ಮಾಡ್ಬೇಕಮ್ಮ. ಮೇಡಮ್, ಕ್ರೆಡಿಟ್ ಬ್ಯೂರೋದ ಬಗ್ಗೆ ಹೇಳಿಯಲ್ಲ. ಅರೆ ಹಾ, ನಾನಂತೂ ಮರ್ತೇ ಬಿಟ್ಟಿದ್ದೆ. ನಮ್ಮ ದೇಶದಲ್ಲೂ ಕ್ರೆಡಿಟ್ ಬ್ಯೂರೋದ ಸ್ಕೀಮ್ ಬಹಳ ಬೇಗನೆ ಶುರು ಆಗೋದ್ರಲ್ಲಿದೆ. ಅದರ ಅರ್ಥ ಅದು ಯಾವುದೋ ಒಂದು ಹೊಸ ಫೈನಾನ್ಸ್ ಕಂಪನಿ ಏನಮ್ಮ? ಕಂಪನಿ ಅಂತ ಹೇಳ್ಬಹುದು, ಆದ್ರೆ ಫೈನಾನ್ಸ್ ಕಂಪನಿ ಅಂತ ಕಂಪನಿ ಅಲ್ಲ ಅದು. ಮತ್ತೆ ಈ ಕಂಪನಿ ಎಲ್ಲಾ ಫೈನಾನ್ಸ್ ಕಂಪನಿಗಳ ಗ್ರಾಹಕರ ಮಾಹಿತಿ ಇಟ್ಕೊಳ್ಳುತ್ತೆ. ಅವರ ಹೆಸರು, ಊರು, ವಿಳಾಸ, ಯಾವ ಕಂಪನಿಯಿಂದ ಎಷ್ಟು ಸಾಲ ತಗೊಂಡಿದ್ದಾರೆ, ಎಷ್ಟು ಬಾಕಿ ಉಳಿದಿದೆ, ಸರಿಯಾಗಿ ಕಂತು ತುಂಬ್ತಾರಾ, ಇದೆಲ್ಲ ವಿಷಯ. ಆದ್ರೆ ನಮಗೆ ಹೇಳಿ, ಅವರ ಬಳಿ ಈ ಎಲ್ಲ ಮಾಹಿತಿ ಎಲ್ಲಿಂದ ಬರುತ್ತೆ? ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ನೀವು. ನಮ್ಮ ದೇಶದ ಎಲ್ಲಾ ಬ್ಯಾಂಕ್ಸ್ ಹಾಗೂ ಫೈನಾನ್ಸ್ ಕಂಪನಿಗಳು ಅವರ ಗ್ರಾಹಕರ ಎಲ್ಲಾ ಮಾಹಿತಿಯನ್ನು ಈ ಕ್ರೆಡಿಟ್ ಬ್ಯೂರೋಗೆ ಕಳಿಸುತ್ತವೆ. ಹೀಗಾಗಿ ಯಾವಾಗ ನೀವು ಒಂದು ಬ್ಯಾಂಕ್ ಅಥವಾ ಫೈನಾನ್ಸ್ ಕಂಪನಿಯ ಗ್ರಾಹಕರಾಗ್ತೀರೋ, ನಿಮ್ಮ ಎಲ್ಲಾ ಮಾಹಿತಿ ಕ್ರೆಡಿಟ್ ಬ್ಯೂರೋದ ಕಂಪ್ಯೂಟರ್ನಲ್ಲಿ ಇರಿಸಲಾಗುತ್ತೆ. ಅರೇ ವಾ, ಅಂದ್ರೆ ಎಲ್ಲಾ ಮಾಹಿತಿ ಕಂಪ್ಯೂಟರ್ನಲ್ಲಿ? ಬಟನ್ ಒತ್ತೋದು ಮತ್ತೆ ನಮ್ಮ ಎಲ್ಲಾ ಕಥೆನೂ ಹೊರಬರುತ್ತೆ. ಹಾ, ನಿಜಕ್ಕೂ. ಆದ್ರೆ ಇಷ್ಟೇ ಅಲ್ಲ, ನಿಮ್ಮ ಕ್ರೆಡಿಟ್ ಒಂದ್ ವೇಳೆ ಚೆನ್ನಾಗಿದ್ರೆ, ಅಂದ್ರೆ ನೀವು ಸರಿಯಾಗಿ ಸಾಲ ತುಂಬಿದ್ರೆ ಹಾಗೂ ಯಾವುದೇ ರೀತಿಯ ತಪ್ಪು ಮಾಡಿಲ್ಲ ಅಂತಾದ್ರೆ, ಆಗ ನೀವು ದೊಡ್ಡ ಮೊತ್ತದ ಸಾಲ ಕಡಿಮೆ ಬಡ್ಡಿಗೆ ಹಾಗೂ ಕಡಿಮೆ ವೇಳೆಯಲ್ಲಿ ಪಡೆಯಬಹುದು. ವಾ, ಇದರ ಅರ್ಥ ನಮ್ಮಂಥ ಒಳ್ಳೆ ಜನರಿಗೆ ಲಾಭವೇ ಇದೆ. ಸರಿಯಾಗಿ ಹೇಳ್ತಾ ಇದ್ದೀರಿ.
ಮತ್ತೆ ಹೇಳಿ, ಒಂದ್ ವೇಳೆ ಯಾವುದೇ ವ್ಯಕ್ತಿ ಒಂದು ಬ್ಯಾಂಕಿನ ಇಲ್ಲ ಫೈನಾನ್ಸ್ ಕಂಪನಿಯ ಸಾಲ ತೀರಿಸಿದ್ದಿಲ್ಲ ಅಂದ್ರೆ? ಆಗೇನು, ಆ ಮನುಷ್ಯನಿಗೆ ಎಂದು ಯಾವುದೇ ಕಂಪನಿಯಿಂದ ಇಲ್ಲ ಯಾವುದೇ ಬ್ಯಾಂಕಿನಿಂದ ಸಾಲ ಯಾವತ್ತೂ ಸಿಗೋದಿಲ್ಲ. ಹಾ, ಇದು ನಿಜಕ್ಕೂ ಚೆನ್ನಾಗಿರತ್ತೆ. ಇಲ್ಲಾಂದ್ರೆ ಕೆಲವು ಕೆಟ್ಟ ಜನರು ಕಂಪನಿಯ ಸಾಲ ತಗೋತಾರೆ ಮತ್ತೆ ಮುಳುಗಿಸ್ತಾರೆ, ಇನ್ನೊಂದ್ ಕಡೆ ಹೋಗ್ತಾರೆ ಮತ್ತೆ ಅವರನ್ನು ಮುಳುಗಿಸ್ತಾರೆ, ಹೀಗೆ ಮಾಡ್ತಾ ಇರ್ತಾರೆ. ಮತ್ತೆ ಕೇಳಿ, ಎಲ್ಲಾ ಕಂಪನಿಗಳು ಹಾಗೂ ಬ್ಯಾಂಕುಗಳಿಗೆ ಅವರ ಗ್ರಾಹಕರ ಮಾಹಿತಿಯನ್ನ ಕ್ರೆಡಿಟ್ ಬ್ಯೂರೋಗೆ ಕೊಡೋದು ಕಾನೂನು ರೀತಿಯಲ್ಲಿ ತುಂಬಾನೇ ಅವಶ್ಯಕ. ಇದಂತೂ ತುಂಬಾ ಒಳ್ಳೇದಾಯ್ತು. ಇದ್ರಿಂದ ಯಾವುದೇ ಸಮಸ್ಯೆ ಉಂಟಾಗೋಲ್ಲ. ಹಾಗಂತೂ ಯಾವತ್ತೂ ಆಗ್ಬಾರ್ದು. ಕೊನೆಯದಾಗಿ ಒಂದು ಮಾತು ಹೇಳ್ತಾ ಇದ್ದೀನಿ, ಸಾಲ ತಗೊಳ್ಳೋದು ಖಂಡಿತ ಕೆಟ್ಟದಲ್ಲ. ಆದ್ರೆ ಅಗತ್ಯಕ್ಕಿಂತ ಹೆಚ್ಚು ಸಾಲ ಅಥವಾ ಅಗತ್ಯ ಇಲ್ದಾಗ ಕೇವಲ ಕಮಿಷನ್ಗಾಗಿ ತಮ್ಮ ಹೆಸರಲ್ಲಿ ಸಾಲ ಪಡೆದು ಇನ್ನೊಬ್ರಿಗೆ ಕೊಡೋದು ಹಾಗೂ ಸಮಯಕ್ಕೆ ತುಂಬದಿರೋದು ಅದು ತಪ್ಪು. ಇದೇ ರೀತಿಯಲ್ಲಿ ಯಾವ ಕಂಪನಿಗಳು ಕೇವಲ ನಿಮ್ಮ ಲಾಭದ ಬಗ್ಗೆ ಮಾತಾಡಿ ನಿಮಗೆ ಅಗ್ಗದ ಸಾಲ ಕೊಡಿಸುವ ಆಸೆ ಹುಟ್ಟಿಸ್ತಾರೋ ಅಂಥ ಕಂಪನಿಗಳಿಂದ ನೀವು ದೂರವಿರಬೇಕಾಗತ್ತೆ. ಏನು ತಿಳಿತಲ್ವಾ? ನಿಜಕ್ಕೂ ಒಳ್ಳೆ ಮಾತು ಹೇಳಿದ್ರಿ ನೀವು ಮೇಡಮೋರೆ. ಎಲ್ಲಾನೂ ಅರ್ಥ ಆಗ್ಬಿಡ್ತು. ಹಾಗಾದ್ರೆ ಸರಿ, ನಾವೆಲ್ಲ ಸೇರಿ ಈ ಸ್ವಾರ್ಥಿ ಜನರನ್ನು ನಮ್ಮಿಂದ ದೂರ ಮಾಡೋಣ ಹಾಗೂ ನಮ್ಮಂತ ಎಲ್ಲಾ ಜನರಿಗೆ ಸೂಕ್ತ ರೀತಿಯಲ್ಲಿ ಸಾಲ ತಗೊಳ್ಳುವ ಮಾರ್ಗ ತೋರಿಸೋಣ. ಹಾಗೂ ಇದೇ ರೀತಿ ನಾವೆಲ್ಲ ಸೇರಿ ಉನ್ನತಿಯ ಮಾರ್ಗದಲ್ಲಿ ನಡೆಯಬಹುದು ಹಾಗೂ ಅದೇ ಮಾರ್ಗದಲ್ಲಿ ಮುಂದೆ ಸಾಗುತ್ತಾ ನಾವು ಬದುಕಲ್ಲಿ ಬಹಳಷ್ಟು ಸಾಧನೆ ಮಾಡಬಹುದು.